ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕಾಣಲಿಕ್ಕೆ ಸಿಗ್ತದೆ. ಚಾಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್. ನನ್ನ ವಿಡಿಯೋನ ನೀವು ನೋಡಿದ ತಕ್ಷಣವೇ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಯಾಕಂದರೆ ಅಪ್ಲಿಕೇಶನ್ ಎಂಡ್ ಆಗುವ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇಲ್ಲಿ ನೀವು ನೋಡಬಹುದು ಅಪ್ಲೈಡ್ 17,059 ಮೆಂಬರ್ಸ್ ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ. ಆಮೇಲೆ ಅಪ್ಲಿಕೇಶನ್ ಡೆಡ್ಲೈನ್ ಬಂದು 1 ಮಂತ್ ಲೆಫ್ಟ್ ಅಂತ ಇದೆ. 1 ಮಂತಲ್ಲಿ ಅಪ್ಲಿಕೇಶನ್ ಕ್ಲೋಸ್ ಆಗುವ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಿ. ಕೀ ರೆಸ್ಪಾನ್ಸಿಬಿಲಿಟೀಸ್: ಪ್ರೊವೈಡ್ ಸಪೋರ್ಟ್ ಸೆಷನ್ ಟು ಯೂಸರ್ಸ್ ವಿಯಾ ಚಾಟ್, ಎಂಗೇಜ್ ವಿತ್ ಯೂಸರ್ಸ್ ಇನ್ ಎ compassionate, empathetic and professional manner, ensure confidentiality and respect in every interaction, maintain a positive and proactive approach to helping users navigate emotional challenges. ನಿಮ್ಮ ಯೂಸರ್ಸಿಗೆ ನೀವು ಚಾಟ್ ಮಾಡುವ ಮೂಲಕ ಅವರಿಗೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಪ್ರೊಫೆಷನಲಿ ಇಲ್ಲಿ ಮಾತಾಡಬೇಕಾಗ್ತದೆ. ಒಟ್ರಾಶಿಯಾಗಿ ಏನೂ ಮಾತಾಡೋಕ್ಕಿರಲ್ಲ. ಇಲ್ಲಿ ಬರುವಂತಹ ಈಚ್ ಕಸ್ಟಮರನ್ನು ನೀವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ. ಜಾಸ್ತಿಯಾಗಿ ಇಲ್ಲಿ ಡಿಪ್ರೆಷನ್ಸ್ ಅವರೇ ಬರೋದ್ರಿಂದ ಅವರ ಮೈಂಡನ್ನು ಫ್ರೆಶ್ ಮಾಡಿ ಅವರ ಮೆಂಟಲಿ ಪವರನ್ನು ಜಾಸ್ತಿ ಮಾಡುವಂತಹ ಸಪೋರ್ಟನ್ನು ನೀವು ನೀಡಬೇಕಾಗ್ತದೆ. ನೆಕ್ಸ್ಟ್ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ನೋಡೋಣ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಆ್ಯನ್ ಎಂಪೆಥೆಟಿಕ್ ಪರ್ಸನಾಲಿಟಿ. ನಿಮಗೆ ಇದರಲ್ಲಿ ಮೈನಾಗಿ ಇಂಗ್ಲೀಷ್ ನಾಲೆಜ್ ಚೆನ್ನಾಗಿರಬೇಕು. ಯಾಕಂದರೆ ನೀವು ಅವರನ್ನು ಕಮ್ಯುನಿಕೇಷನ್ ಚಾಟಿಂಗ್ ಥ್ರೂ ಇರ್ಬೋದು ಅಥವಾ ಕಾಲ್ ಥ್ರೂನೂ ಇರ್ಬೋದು, ಇಂಗ್ಲೀಷಲ್ಲಿ ಇರ್ತದೆ. ಅದಕ್ಕೆ ಮೈನಾಗಿ ಬೇಸಿಕ್ ನಾಲೆಜ್ ಇದ್ದರೆ ಒಳ್ಳೆಯದು. ತೆಲುಗು ಇರ್ಬೋದು, ಹಿಂದಿ, ಮರಾಠಿ, ತಮಿಳ್, ಇದು ಯಾವುದೇ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ದರೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರ್ತದೆ. ಯಾಕಂದರೆ ಇನ್ ಕೇಸ್ ನಿಮಗೆ ಸಿಗುವಂತಹ ಕಸ್ಟಮರ್ ಕನ್ನಡದಲ್ಲಿ ಪ್ರಿಫರ್ ಮಾಡಿದರೆ ಆವಾಗ ನಿಮಗೆ ಕನ್ನಡದಲ್ಲೇ ಕಂಟಿನ್ಯೂ ಮಾಡಬಹುದು. ಇಂಗ್ಲೀಷ್ ಒಂದು ಮೈನ್ ಬೇಸಿಕ್ ನಾಲೆಜ್ ಗೊತ್ತಿರಬೇಕು ಅಷ್ಟೇ. ಬಟ್ ನಿಮಗೆ ಅದೇ ಏನು ಕಂಪಲ್ಸರಿ ಅಂತ ಇಲ್ಲಿ ಹೇಳಲಿಲ್ಲ. ಸೊ ನಿಮಗೆ ಬರುವಂತಹ ಭಾಷೆಯಲ್ಲಿ ನೀವು ಇಲ್ಲಿ ಕೂಡ ಸೆಲೆಕ್ಟ್ ಮಾಡಿ ನೀವು ಅವ್ರ ಜೊತೆ ಇದು ಮಾಡ್ಬೋದು, ಚಾಟ್ ಮಾಡ್ಬೋದು ಅಥವಾ ವಾಯ್ಸ್ ಓವರ್ ಮಾಡ್ಬೋದು. ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಎ ಬ್ಯಾಚುಲರ್ ಡಿಗ್ರಿ. ಯಾವುದೇ ಒಂದು ಡಿಗ್ರಿ ಕೋರ್ಸ್ ಇರಬಹುದು, BBM, BCom, BA, BSc ಯಾವುದೂ ಇರ್ಬೋದು. ಯಾವುದಾದ್ರೂ ಒಂದು ಗ್ರ್ಯಾಜುಯೇಟನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬೆನಿಫಿಟ್ಸ್ ಬಂದು ಫುಲ್ಲಿ ರಿಮೋಟ್ ವರ್ಕ್ ಸೆಟಪ್ ಅಲವಿಂಗ್ ಯು ಟು ವರ್ಕ್ ಫ್ರಮ್ ದಿ ಕಂಫರ್ಟ್ ಆಫ್ ಯುವರ್ ಹೋಮ್. ರಿಮೋಟ್ ವರ್ಕ್ ಸೆಟಪ್ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಎಲ್ಲಿ ಬೇಕು ಅಲ್ಲಿ ನೀವು ವರ್ಕನ್ನು ಮಾಡ್ಬೋದು. ಮತ್ತು ಇದೊಂದು ನಿಮ್ಮ ಓನ್ ಟೈಮಿಂಗ್ಸನ್ನು ನೀವು ಚೂಸ್ ಮಾಡ್ಕೊಂಡು ಇಲ್ಲಿ ವರ್ಕ್ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಹವರ್ಸ್ ಟು ಸೂಟ್ ಯುವರ್ ಅವೈಲೇಬಿಲಿಟಿ ಆ್ಯಂಡ್ ಲೈಫ್ ಸ್ಟೈಲ್. ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಇಷ್ಟ ಬಂದ ಟೈಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಬಂದು ಆ್ಯನ್ ಅಪರ್ಚುನಿಟಿ ಟು ಮೇಕ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಬೈ ಪ್ರೊವೈಡಿಂಗ್ ಎಸೆನ್ಷಿಯಲ್ ಇಮೋಷನಲ್ ಸಪೋರ್ಟ್. ಇಲ್ಲಿ 20,000 to 21,000 ತನಕ ನಿಮಗೆ ಇಲ್ಲಿ ಮಂತ್ಲಿ ಸಿಗ್ತದೆ. ಮತ್ತು ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದು 7,20,000 ಪರ್ ಇಯರ್ ಅಂತ ಇದೆಯಲ್ಲ. ಸೊ ನಿಮಗೆ ಮಂತ್ಲಿ ಬಂದು 70,000 ತನಕ ಸಿಗ್ತದೆ. ಸೊ ನಿಮಗೆ ನಿಯರ್ಲಿ ಆರಾಮಾಗಿ ಒಂದು 20,000 to 70,000 ತನಕ ಸ್ಯಾಲ್ರಿನ ಮಂತ್ಲಿ ಹೇಗೆ ಬೇಕಾದರೂ ನೀವು ಅರ್ನ್ ಮಾಡಬಹುದು. ನೆಕ್ಸ್ಟ್ ವರ್ಕ್ ಡೀಟೇಲ್ಸ್. ವರ್ಕಿಂಗ್ ಡೇಸ್ 5 ಡೇಸ್ ಅಂತ ಹೇಳಿದ್ದಾರೆ. ಅಂದರೆ ವೀಕ್ಲಿ 5 ಡೇಸ್ ಮಾತ್ರ ನಿಮಗೆ ವರ್ಕ್ ಇರ್ತದೆ. ಮತ್ತು ಜಾಬ್ ಟೈಪ್ ಆರ್ ಟೈಮಿಂಗ್ಸ್. ಜಾಬ್ ಟೈಪ್ ವರ್ಕ್ ಫ್ರಮ್ ಹೋಮ್. ನಾನು ಆವಾಗಲೇ ಹೇಳಿದಾಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ವರ್ಕ್ ಆಗಿದೆ. ಜಾಬ್ ಟೈಮಿಂಗ್ ಫುಲ್ ಟೈಮ್. ನೀವು ಯಾವುದೇ ಜಾಬ್ ವರ್ಕ್ ಫ್ರಮ್ ಹೋಮ್ ಜಾಬ್ ಸೆಲೆಕ್ಟ್ ಮಾಡುವಾಗ ಫುಲ್ ಟೈಮ್ ಅಂತಲೇ ಸೆಲೆಕ್ಟ್ ಮಾಡಿ. ಫುಲ್ ಟೈಮ್ ಅಂತ ಹೇಳಿದರೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಮಾಡೋದು ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಶಿಫ್ಟ್ ಇರುತ್ತೆ. ಅಂದರೆ ಮಾರ್ನಿಂಗ್ ಶಿಫ್ಟ್ ಇರ್ಬೋದು, ಆಫ್ಟರ್ನೂನ್ ಶಿಫ್ಟ್ ಇರ್ಬೋದು, ನೈಟ್ ಶಿಫ್ಟ್ ಇರ್ಬೋದು. ಆ ಥರ ಒಂದು ಶಿಫ್ಟ್ ಇರುತ್ತೆ. ನೀವು ಆ ಶಿಫ್ಟ್ ವೈಸ್ ಫುಲ್ ಟೈಮ್ ಫುಲ್ ಟೈಮ್ ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ. ಹೇಳ್ತಿದ್ದೀನಿ, ಇದು ನಿಮಗೆ ಫುಲ್ ಟೈಮ್ ವರ್ಕ್ ಅಲ್ಲ, ವರ್ಕ್ ಬಂದು ಪಾರ್ಟ್ ಟೈಮೇ. ಆದರೆ ನೀವು ಸೆಲೆಕ್ಟ್ ಮಾಡುವಾಗ ಫುಲ್ ಟೈಮ್ ಅಂತ ಹಾಕಿ. ಆವಾಗ ನಿಮಗೆ ಜಾಬ್ ಸಿಗುವಂತಹ ಪ್ರಿಫರೆನ್ಸ್ ಜಾಸ್ತಿ ಇರ್ತದೆ.
ಇದು ಇಷ್ಟು ಡೀಟೇಲ್ಸ್ ಬಂದು ಚಾಟ್ ಸಪೋರ್ಟ್ ಎಕ್ಸಿಕ್ಯೂಟಿವ್ದು. ಚಾಟಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ ಅಂಥವರು ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಇವಾಗ ಎರಡನೇದು ಬಂದು ಕಸ್ಟಮರ್ ಆನ್ಬೋರ್ಡಿಂಗ್ ವಾಯ್ಸ್ ಆರ್ ಬ್ಲೆಂಡೆಡ್. ಅದಕ್ಕೆ ಕ್ಲಿಕ್ ಮಾಡಿ ಆವಾಗ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೆ ಓಪನ್ ಆಗಲಿಕ್ಕೆ ಸಿಗ್ತದೆ. ನೋಡಿ, ಕಸ್ಟಮರ್ ಆನ್ಬೋರ್ಡಿಂಗ್ ವಾಯ್ಸ್ ಆರ್ ಬ್ಲೆಂಡೆಡ್. ನೀವು ನೋಡ್ಬೋದು ಆಲ್ರೆಡಿ 775 ಅಪ್ಲಿಕೇಶನ್ ಫಿಲ್ ಆಗಿದೆ. ಎಲಿಜಿಬಿಲಿಟಿ ನೋಡಿ, ಫ್ರೆಷರ್ಸ್ ಮಾಡಬಹುದು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, MBA ಸ್ಟೂಡೆಂಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್, ಅಂಡರ್ ಗ್ರ್ಯಾಜುಯೇಟ್ ಯಾರು ಕೂಡ ಅಪ್ಲೈ ಮಾಡಬಹುದು. ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ನೋಡೋಣ. Conduct sessions with users via phone calls and chat offering emotional support. ಇವಾಗ ನಾನು ಹೇಳಿದ್ರಲ್ಲಿ ಚಾಟ್ ಮಾತ್ರ ಇತ್ತು, ಆದರೆ ಇದರಲ್ಲಿ ನೀವು ಚಾಟ್ ಕೂಡ ಮಾಡ್ಬೋದು, ಕಾಲ್ ಕೂಡ ಮಾಡಬಹುದು. ನೆಕ್ಸ್ಟ್ ಒನ್, ಎಂಗೇಜ್ ವಿತ್ ಯೂಸರ್ಸ್ ಎಂಪಥೆಟಿಕಲಿ ಆ್ಯಂಡ್ ಪ್ರೊಫೆಷನಲಿ ಎನ್ಶ್ಯೂರಿಂಗ್ ದೇ ಫೀಲ್ ಹರ್ಡ್ ಆ್ಯಂಡ್ ಸಪೋರ್ಟೆಡ್. ಕಸ್ಟಮರ್ಸ್ ಪ್ರಾಬ್ಲಮನ್ನು ನೀವು ತಿಳ್ಕೊಂಡು ಪ್ರೊಫೆಷನಲ್ ಆಗಿ ಅವರಿಗೆ ಸಪೋರ್ಟಿವ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಂದು ರಿಕ್ವೈರ್ಮೆಂಟ್ಸ್. ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್. ಆವಾಗ ಹೇಳಿದಾಗೆ ಇದರಲ್ಲೂ ಸೇಮ್ ರಿಕ್ವೈರ್ಮೆಂಟೇ ಇದೆ. ಯಾವುದೇ ಒಂದು ಕೋರ್ಸಲ್ಲಿ ಗ್ರ್ಯಾಜುಯೇಟ್ ಆಗಿರಬೇಕು ಕಂಪ್ಲೀಟಾಗಿ. ನೆಕ್ಸ್ಟ್, ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವಿತ್ ಎ ಪ್ರಿಫರೆನ್ಸ್ ಫಾರ್ ಇಂಡಿವಿಜುವಲ್ಸ್ ವಿತ್ ಆ್ಯನ್ ಎಕ್ಸ್ಟ್ರೋವರ್ಟೆಡ್ ಪರ್ಸ್ನಾಲಿಟಿ ಹೂ ಕ್ಯಾನ್ ಈಸಿಲಿ ಕನೆಕ್ಟ್ ವಿತ್ ಅದರ್ಸ್. ಪ್ರೊಫೆಷನಲ್ ಆಗಿ ಮಾತಾಡುವಂತಹ ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಹೊಂದಿರಬೇಕು. ಆಮೇಲೆ ಅವರಿಗೆ ನೀವು ಪಾಸಿಟಿವ್ ಆಗಿ ಗೈಡ್ ಮಾಡಬೇಕಾಗ್ತದೆ. ಬಂದು ಬೆನಿಫಿಟ್ಸ್. ರಿಮೋಟ್ ವರ್ಕ್, ದ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಫ್ರಮ್ ದಿ ಕಂಫರ್ಟ್ ಆಫ್ ಯುವರ್ ಹೋಮ್. ಇದು ಕೂಡ ಅಷ್ಟೇ, ವರ್ಕ್ ಫ್ರಮ್ ಹೋಮ್ ಆಗಿದೆ, ಮನೆಯಿಂದನೇ ವರ್ಕ್ ಮಾಡ್ಬೋದು, ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ವರ್ಕನ್ನು ಮಾಡಬಹುದು. ಸೆಕೆಂಡ್ ಒನ್, ಫ್ಲೆಕ್ಸಿಬಲ್ ಹವರ್ಸ್, ಚೂಸ್ ವರ್ಕಿಂಗ್ ಹವರ್ಸ್ ದ್ಯಾಟ್ ಸೂಟ್ ಯುವರ್ ಶೆಡ್ಯೂಲ್. ನಿಮಗೆ ಯಾವಾಗ ಫ್ರೀ ಇರ್ತದೆ, ನಿಮಗೆ ಯಾವಾಗ ಕೆಲಸ ಮಾಡಬೇಕು ಅಂತ ಅನ್ನಿಸ್ತದೆ ಆ ಟೈಮಲ್ಲಿ ನೀವು ವರ್ಕನ್ನು ಮಾಡಬಹುದು. ನೆಕ್ಸ್ಟ್, ಮೀನಿಂಗ್ಫುಲ್ ಇಂಪ್ಯಾಕ್ಟ್, ಪ್ಲೇ ಎ ರೋಲ್ ಇನ್ ಮೇಕಿಂಗ್ ಎ ಡಿಫ್ರೆನ್ಸ್ ಬೈ ಆಫರಿಂಗ್ ಎಸೆನ್ಷಿಯಲ್ ಇಮೋಷನಲ್ ಸಪೋರ್ಟ್ ಟು ದೋಸ್ ಇನ್ ನೀಡ್. ಯಾರಿಗೆಲ್ಲ ಇಮೋಷನಲ್ ಸಪೋರ್ಟ್ ಬೇಕಿರ್ತದೆ ನೋಡಿ ಅವರಿಗೆ ನೀವು ಪಾಸಿಟಿವ್ ಆಗಿ ಅವರ ಮೈಂಡಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡುವ ಹಾಗೆ ಒಂದು ಸಪೋರ್ಟ್. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ಥರದ್ದು ಬೇಕು ಅಂತ ಹೇಳಲಿಲ್ಲ, ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಅಗತ್ಯನೇ ಇರಲ್ಲ. ನೆಕ್ಸ್ಟ್ ಬಂದು ಸ್ಯಾಲ್ರಿ. ಮಿನಿಮಮ್ ಸ್ಯಾಲ್ರಿ ಬಂದು 3,20,000 ಪರ್ ಇಯರ್ ಅಂತ ಇದೆ. ಅಂದರೆ ನಿಮಗೆ ಮಂತ್ಲಿ ಒಂದು 30,000 ತನಕ ಸಿಗಬಹುದು ಇಲ್ಲಿ. ಮತ್ತು ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದು 7,20,000 ಪರ್ ಇಯರ್ ಅಂತ ಇದೆಯಲ್ಲ, ಸೊ ನಿಮಗೆ ಒಂದು 70,000 ತನಕ ಮಂತ್ಲಿ ಸ್ಯಾಲ್ರಿ ಇದರಲ್ಲಿ ಸಿಗಬಹುದು. ನಿಮಗೆ ಇಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದರೆ, ನೀವು ಜಾಸ್ತಿ ವರ್ಕ್ ಮಾಡಿದರೆ ನಿಮಗೆ ಜಾಸ್ತಿನೇ ಪೇಮೆಂಟ್ ಆಗ್ತದೆ. ನೆಕ್ಸ್ಟ್, ವರ್ಕ್ ಡೀಟೇಲ್ಸ್. ವರ್ಕಿಂಗ್ ಡೇಸ್ ಬಂದು 5 ಡೇಸ್, ಸೇಮ್ ಅದರಲ್ಲಿದ್ದ ಹಾಗೆಯೇ 5 ಡೇಸ್ ಮಾತ್ರ ವರ್ಕಿಂಗ್ ಡೇಸ್ ಆಗಿರ್ತದೆ. ನೆಕ್ಸ್ಟ್, ಜಾಬ್ ಟೈಪ್ ಆ್ಯಂಡ್ ಟೈಮಿಂಗ್. ಜಾಬ್ ಟೈಪ್ ಬಂದು ವರ್ಕ್ ಫ್ರಮ್ ಹೋಮು, ಆಲ್ರೆಡಿ ಆವಾಗಲೇ ಹೇಳಿದ್ದೀನಿ. ಜಾಬ್ ಟೈಮಿಂಗ್ ಫುಲ್ ಟೈಮ್ನೆಸ್ ಚೂಸ್ ಮಾಡಿ. ಪಾರ್ಟ್ ಟೈಮ್ ಆದರೂ ಫುಲ್ ಟೈಮ್ ಆದ್ರೂ ಫುಲ್ ಟೈಮಿಗೆ ಚೂಸ್ ಮಾಡಿ. ಇದರಲ್ಲಿ ಕಾಲ್ ಮತ್ತು ಚಾಟಿಂಗ್ ಎರಡೂ ಇರುವುದರಿಂದ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ನಿಮಗೆ ಸ್ಯಾಲ್ರಿ ತುಂಬಾ ಸಿಗ್ತದೆ. ಸೊ ಯಾರೆಲ್ಲ ಕಾಲ್ ಮತ್ತು ಚಾಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದಾರೆ ನೋಡಿ ಅವರು ಇದಕ್ಕೆ ಅಪ್ಲೈನ ಮಾಡಬಹುದು. ಈಗ ನೆಕ್ಸ್ಟ್ ಬಂದು ಕ್ಲಾರಿಟಿ ಲಿಸನರ್. ನೋಡಿ, ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ 4,249 ಅಪ್ಲಿಕೇಶನ್ ಫಿಲ್ ಆಗಿದೆ. ಸೊ ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್. ಅಪ್ಲಿಕೇಶನ್ ಎಂಡ್ ಆಗೋದಕ್ಕಿಂತ ಮುಂಚೆನೇ ಅಪ್ಲೈ ಮಾಡಿ. ಇವಾಗ ನೀವು ನನ್ನ ವಿಡಿಯೋ ನೋಡ್ತಿದ್ರೆ ಇವಾಗ ವಿಡಿಯೋ ಮುಗಿದ ತಕ್ಷಣ ಆವಾಗಲೇ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ, ನಿಮಗೆ ಜಾಬ್ ಸಿಗಬಹುದು. ಇದರಲ್ಲಿ ನೀವು ಕಸ್ಟಮರ್ನ ಏನು ಡಿಪ್ರೆಷನ್ ಇದೆಯಲ್ಲ ಅದನ್ನು ನೀವು ಲಿಸ್ನಿಂಗ್ ಮಾಡಿ ಆಮೇಲೆ ಅವರಿಗೆ ಮೋಟಿವೇಶನ್ ಕೊಡಬೇಕಾಗ್ತದೆ. ನೆಕ್ಸ್ಟ್, ರೆಸ್ಪಾನ್ಸಿಬಿಲಿಟಿ ಬಂದು
ಆ್ಯಕ್ಟಿವ್ಲಿ ಲಿಸನ್ ಟು ಯೂಸರ್ಸ್ ಆ್ಯಂಡ್ ಪ್ರೊವೈಡ್ ಇಮೋಷನಲ್ ಸಪೋರ್ಟ್ ಥ್ರೂ ಟೆಕ್ಸ್ಟ್ ಬೇಸ್ಡ್ ಆ್ಯಂಡ್ ಕಾಲ್ ಕನ್ವರ್ಸೇಷನ್. ಕಾಲ್ ಮುಖಾಂತರನೂ ಇರ್ಬೋದು, ಟೆಕ್ಸ್ಟ್ ಮುಖಾಂತರನೂ ಇರ್ಬೋದು. ಅವರಿಗೆ ಇಮೋಷನಲ್ ಆಗಿ ಸಪೋರ್ಟನ್ನು ಕೊಡಬೇಕು ಮತ್ತು ಅವರು ಹೇಳೋದನ್ನು ನೀವು ಕೇಳುವಂತಹ ಪೇಷನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಬಿಲ್ಡ್ ರೆಪೋರ್ಟ್ ಆ್ಯಂಡ್ ಟ್ರಸ್ಟ್ ವಿತ್ ಯೂಸರ್ಸ್ ಟು ಕ್ರಿಯೇಟ್ ಎ ಸೇಫ್ ಆ್ಯಂಡ್ ಸಪೋರ್ಟಿವ್ ಎನ್ವೈರ್ಮೆಂಟ್. ಅವರಿಗೆ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಬರುವಂತಹ ಎನ್ವೈರ್ಮೆಂಟನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಿಕ್ವೈರ್ಮೆಂಟು ಸ್ಟ್ರಾಂಗ್ ಆ್ಯಕ್ಟಿವ್ ಲಿಸ್ನಿಂಗ್ ಆ್ಯಂಡ್ ಎಂಪಥಿ ಸ್ಕಿಲ್ಸ್. ಏನಂದರೆ ಕೆಲವರಿಗೆ ಲಿಸ್ನಿಂಗ್ ಕಮ್ಮಿ ಅಲ್ವಾ, ಅವರು ಹೇಳುವಂಥದ್ದನ್ನು ಕೇಳುವ ಅಷ್ಟು ಪೇಷನ್ಸ್ ನಮಗೆ ಇರಬೇಕು. ಅಂಥವರು ಮಾತ್ರ ಈ ಜಾಬ್ಗೆ ಅಪ್ಲೈ ಮಾಡಲಿಕ್ಕೆ ಹೋಗಿ. ಯಾಕಂದರೆ ನಾವು ಅವರ ಹತ್ರ ಪ್ರೊಫೆಷನಲ್ ಆಗಿ ಮಾತಾಡಬೇಕಾಗ್ತದೆ, ರೂಡ್ ಆಗಿರೋಕ್ಕೆ ಆಗಲ್ಲ ಅಲ್ವಾ, ಸೊ ಹೇಳ್ತಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ನಾನ್ ಜಡ್ಜ್ಮೆಂಟಲ್ ಆ್ಯಂಡ್ ಕಂಪ್ಯಾಷನೇಟ್ ಅಪ್ರೋಚ್ ಟು ಯೂಸರ್ ಇಂಟರ್ಯಾಕ್ಷನ್. ಹೇಳೋದಕ್ಕೆ ಯಾವುದಕ್ಕೂ ಆಪೋಸಿಟ್ ಜಡ್ಜ್ಮೆಂಟ್, ಅವರಿಗೆ ಇಷ್ಟ ಆಗದ ಹಾಗೆ ಕೊಡಲಿಕ್ಕೆ ಹೋಗಬೇಡಿ. ಜಾಸ್ತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿ. ಆಮೇಲೆ ಪಾಸಿಟಿವ್ ರೀತಿಯಲ್ಲಿ ಹೇಳಿ. ಎಷ್ಟು ಕಾಮಾಗಿ ನಾವು ಮಾತಾಡ್ತೀವಿ, ಎಷ್ಟು ಕೂಲಾಗಿ ಹೇಳ್ತೀವಿ, ಆವಾಗ ಕೇಳುವವರಿಗೂ ಪೇಷನ್ಸ್ ಇರ್ತದೆ ಅಲ್ವಾ. ಸೊ ನೆಕ್ಸ್ಟ್ ಬೆನಿಫಿಟ್ಸ್ ಬಂದು ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್ ವಿತ್ ದಿ ಎಬಿಲಿಟಿ ಟು ವರ್ಕ್ ಫ್ರಮ್ ಹೋಮ್. ಆವಾಗಲೇ ಹೇಳ್ದ ಹಾಗೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಗಿರ್ತದೆ. ನೆಕ್ಸ್ಟ್ ಅಪಾರ್ಚುನಿಟಿ ಟು ಮೇಕ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದಿ ಲೈವ್ಸ್ ಆಫ್ ಅದರ್ಸ್. ಡಿಪ್ರೆಷನಲ್ಲಿ ಇರುವವರಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅಂದರೆ ಅವರಿಗೆ ಲೈಫಲ್ಲಿ ಉತ್ಸಾಹ ತುಂಬುವುದು ಅಂತ ಹೇಳ್ತಾರೆ ನೋಡಿ, ಆ ಥರ ಅವರಿಗೆ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನೋಡಿ, ಇದರಲ್ಲೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ನಿಮಗೆ. ಮತ್ತು ಸ್ಯಾಲ್ರಿ ಬಂದು ಮಿನಿಮಮ್ ಸ್ಯಾಲ್ರಿ 3 lakh per year, ಅಂದರೆ ನಿಮಗೆ ಮಂತ್ಲಿ 30,000 ಇದೆ. ಮತ್ತು ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದು 7 lakh per year ಅಂತ ಇದೆ. ಅಂದರೆ ಮಂತ್ಲಿ 70,000 ತನಕ ನಿಮಗೆ ಇಲ್ಲಿ ಸಿಗ್ತದೆ. 30,000 to 70,000 ನೀವು ಇದರಲ್ಲಿ ಅರ್ನ್ ಮಾಡಬಹುದು. ವರ್ಕಿಂಗ್ ಡೀಟೇಲ್ಸ್ 5 days ಶೆಡ್ಯೂಲ್, ಮಾರ್ನಿಂಗ್ ಶಿಫ್ಟ್, ಡೇ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ನೈಟ್ ಶಿಫ್ಟ್, ಫ್ಲೆಕ್ಸಿಬಲ್ ವರ್ಕ್ ಅವರ್. ನೀವು ಡೇ ಶಿಫ್ಟನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಈವ್ನಿಂಗ್ ಶಿಫ್ಟನ್ನು ಸೆಲೆಕ್ಟ್ ಮಾಡ್ಬೋದು, ನೈಟ್ ಶಿಫ್ಟನ್ನು ಸೆಲೆಕ್ಟ್ ಮಾಡ್ಬೋದು. ಅವರು ಅಷ್ಟೇ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ ಆಗಿದೆ, ಯಾವ ಟೈಮ್ ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ಜಾಬ್ ಟೈಪ್ ಆರ್ ಟೈಮಿಂಗು. ಜಾಬ್ ಟೈಪ್ ಬಂದು ವರ್ಕ್ ಫ್ರಮ್ ಹೋಮು, ಜಾಬ್ ಟೈಮಿಂಗ್ ಬಂದು ಫುಲ್ ಟೈಮ್ ಆಗಿದೆ. ಇಲ್ಲಿ ನೀವು ನೋಡಬಹುದು 4,251 ಮೆಂಬರ್ಸ್ ಆಲ್ರೆಡಿ ಅಪ್ಲೈ ಮಾಡಿ ಆಗಿದೆ. ಸೊ ಬೇಗ ಅಪ್ಲೈ ಮಾಡಿ ಫ್ರೆಂಡ್ಸ್, ಓಕೆನಾ. ಸೊ ಲಿಸ್ನರ್ ಆಗಿ ಯಾರೆಲ್ಲ ಜಾಬ್ ಮಾಡಬೇಕು ಅಂತ ಇಂಟ್ರೆಸ್ಟಲ್ಲಿ ಇರ್ತೀರ ನೋಡಿ, ಅವರು ನೀವು ಇಲ್ಲಿ ಅಪ್ಲೈಯನ್ನು ಮಾಡಬಹುದಾಗಿದೆ. ನಿಮಗೆ ಕಾಲ್ಸ್ ಅಥವಾ ಚಾಟಿಂಗ್ ಇರ್ಬೋದು, ಅದು ನಿಮ್ಮದು ಯಾವುದೇ ಪರ್ಸ್ನಲ್ ನಂಬರಿಂದ ಮಾಡಲಿಕ್ಕಿರುವಂಥದ್ದಲ್ಲ. ಹಾಗೆ ನೀವೇನು ಹೆದರಬೇಕಂತ ಇರೋದಿಲ್ಲ. ಇಲ್ಲಿ ಕಂಪನಿಯಿಂದನೇ ಎಲ್ಲನೂ ಸಿಗ್ತದೆ, ಓಕೆನಾ. ಇಲ್ಲಿ ನಡೆಯುವಂತಹ ಎಲ್ಲ ಪ್ರಾಸೆಸ್ ಕೂಡ ಆನ್ಲೈನ್ ಥ್ರೂನೇ ಆಗುವಂಥದ್ದಾಗಿದೆ. ಇವಾಗ ನಾನು ಹೇಳಿದ್ದ ಈ 3ರಲ್ಲಿ ನಿಮಗೆ ಯಾವ ಪ್ಯಾಕೇಜ್ ಇಷ್ಟ ಆಯಿತು ಮತ್ತು ಯಾವುದು ಈಸಿ, ಜಾಸ್ತಿಯಾಗಿ ಯಾವುದು ಸ್ಯಾಲ್ರಿ ಜಾಸ್ತಿ ಇದೆ ಅಂತ ನೋಡಿ ನಾನು ಸ್ಯಾಲ್ರಿನೂ ಹಾಯ್ ಅನ್ಸ್ಟಾಪೇಬಲ್, ವೆಲ್ಕಮ್ ಬ್ಯಾಕ್ ಟು ಅನ್ಸ್ಟಾಪ್. ಅಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಅದಾದರ ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ವೆರಿಫೈ ಮಾಡಿಕೊಳ್ಬೇಕು. ವೆರಿಫಿಕೇಷನ್ ಆದಮೇಲೆ ಈ ಥರ ಬರುತ್ತೆ ನೋಡಿ. ಆಮೇಲೆ ನಿಮ್ಮ ನೇಮನ್ನು ಹಾಕಿ, ನಾನಿಲ್ಲಿ XXX ಅಂತ ಹಾಕ್ತೀನಿ, ನೀವು ನಿಮ್ಮ ನೇಮನ್ನು ಹಾಕಿ. ಮತ್ತು ಲಾಸ್ಟ್ ನೇಮ್, ನಿಮಗೇನಾದರೂ ಸರ್ ನೇಮ್ ಇದ್ದರೆ ಅದನ್ನು ಲಾಸ್ಟ್ ನೇಮಲ್ಲಿ ಹಾಕಿ. ಮತ್ತು ಜೆಂಡರ್ ಫಿಮೇಲ್ ಮೇಲ್, ನಾನಿಲ್ಲಿ ಫಿಮೇಲ್ ಅಂತ ಚೂಸ್ ಮಾಡ್ತೀನಿ. ಮತ್ತು ಆರ್ಗನೈಸೇಷನ್ ನೇಮ್, ನೀವೆಲ್ಲಾದರೂ ವರ್ಕ್ ಮಾಡ್ತಾಯಿದ್ರೆ ವರ್ಕಿಂಗ್ ಡೀಟೇಲ್ಸ್ ಹಾಕಬೇಕು. ಇಲ್ಲ ಅಂತಂದರೆ ನೀವು ಫ್ರೆಷರ್ ಅಂತ ಹಾಕಿದರೆ ಆಯಿತು. ನಾನಿಲ್ಲಿ ಫ್ರೆಷರ್ ಅಂತ ಹಾಕ್ತೀನಿ. ಇವಾಗ ಇಲ್ಲಿ ಟೈಪ್ ಅಂತ ಇದೆಯಲ್ಲ, ಅಲ್ಲಿ ಕಾಲೇಜ್ ಸ್ಟೂಡೆಂಟ್, ಪ್ರೊಫೆಷನಲ್, ಅದರ್, ಫ್ರೆಷರ್, ರಿಕ್ರೂಟರ್, ಆರ್ಗನೈಸರ್. ನಾನಿಲ್ಲಿ ಫ್ರೆಷರ್ ಅಂತ ಹಾಕ್ತೀನಿ, ನೀವು ಕೂಡ ಫ್ರೆಷರ್ ಅಂತ ಹಾಕಿ. ನೆಕ್ಸ್ಟ್ ಬಂದು ಪಾಸ್ಔಟ್ ಇಯರ್ ಬಂದು 2024 ಅಂತ ಸೆಲೆಕ್ಟ್ ಮಾಡಿ.
ಕೋರ್ಸು, ನೀವು ಏನು ಕೋರ್ಸ್ ಮಾಡಿದ್ದೀರಾ ಅದನ್ನು ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ಬಂದು ಕೋರ್ಸು ಸ್ಪೆಷಲೈಸೇಷನ್. ನಾನು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಕೋರ್ಸು ಡ್ಯೂರೇಷನ್ ಬಂದು 2 ಇಯರ್ಸ್ ಹಾಕಿದ್ದೀನಿ. ಡಿಫರೆಂಟ್ಲಿ ಅಪ್ಲೈಡ್ ನೋ ಅಂತ ಹಾಕಿ. ನೆಕ್ಸ್ಟ್ ಕಂಟ್ರಿ ಆಫ್ ರೆಸಿಡೆಂಟ್, ಅದು ಇಂಡಿಯಾ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್, ಬೈ ರಿಜಿಸ್ಟರಿಂಗ್ ಫಾರ್ ದಿಸ್ ಅಪರ್ಚುನಿಟಿ ಯು ಅಗ್ರಿ ಟು ಶೇರ್ ದಿ ಡಾಟಾ ಮೆನ್ಷನ್ಡ್ ಇನ್ ದಿಸ್ ಫಾರ್ಮ್ ಆರ್ ಎನಿ ಫಾರ್ಮ್ henceforth on this opportunity with the organizer of this opportunity for further analysis, processing and outreach. Your data will also be used by Unstop for providing you regular and constant updates on this opportunity. You also agree to this privacy and policy and terms and condition ಅಲ್ಲಿ ಟಿಕ್ ಮಾಡಿ, ಅದಕ್ಕೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ಸಬ್ಸ್ಕ್ರೈಬ್ ಟು unstop.com ನ್ಯೂಸ್ ಲೆಟರ್, ಅಲ್ಲಿ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ಏನಾದರೂ ನೋಟಿಫಿಕೇಷನ್ ಇದ್ದರೆ ನಿಮಗೆ ಬರ್ತಾ ಇರ್ತದೆ. ನೆಕ್ಸ್ಟ್ ಕೆಳಗೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಯು ಹ್ಯಾವ್ ಅಪ್ಲೈಡ್ ಅಂತ ಬಂತು ನೋಡಿ. ನಂದು ಅಪ್ಲಿಕೇಶನ್ ಇವರು ತೊಗೊಂಡಿದ್ದಾರೆ. 17,095 ಅಪ್ಲೈ ಆಗಿದೆ. ಆ ಅಪ್ಲಿಕೇಶನಲ್ಲಿ ನಂದು ಒಂದು ಅಪ್ಲೈ ತೊಗೊಂಡಿದ್ದಾರೆ. ನಾನೀಗ ಇದರಲ್ಲಿ ಎಲಿಜಿಬಲ್ ಆಗಿದ್ದೀನಿ. ಸೊ ಇನ್ನೆರಡು ಫೀಲ್ಡ್ ಇದೆಯಲ್ಲ, ಅದಕ್ಕೂ ಸೇಮ್ ಪ್ರೊಸೀಜರಲ್ಲೇ ನೀವು ಅಪ್ಲೈ ಮಾಡಬೇಕಾಗ್ತದೆ, ಇನ್ ಕೇಸ್ ನೀವು ಅದರಲ್ಲಿ ಜಾಯಿನ್ ಆಗಬೇಕಂತ ಇದ್ದರೆ. ಸೊ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡೋದು, ವೇಕೆನ್ಸಿನ ಹೇಗೆ ಫಿಲಪ್ ಮಾಡೋದು, ಜಾಬಿದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಮತ್ತು ಅಪ್ಲೈ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದೇ ಥರ ನೀವು ಅಪ್ಲೈಯನ್ನು ಮಾಡಿ. 3ಕ್ಕೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಈಗ ಹೇಳಿದ್ರಲ್ಲಿ 3ರಲ್ಲಿ ಯಾವುದಾದ್ರು ಒಂದಕ್ಕೆ ಅಪ್ಲೈ ಮಾಡಿ, ಓಕೆನಾ. ಹತ್ರ ಒಂದು ಬಿಟ್ಟು ಎರಡೆರಡು ಐ ಡಿ ಇದ್ದರೆ ನೀವು 2-3ಕ್ಕೆ ಅಪ್ಲೈ ಮಾಡ್ಬೋದು. ಒಂದು ಐ ಡಿಯಲ್ಲಿ ಒಂದಕ್ಕೆ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಅಲ್ಲಿ ಕೊಟ್ಟಿರುವಂತಹ ಎಂಡ್ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡಿ. ಪುನಃ ಹೇಳ್ತಿದ್ದೀನಿ ಫ್ರೆಂಡ್ಸ್, ಇದರಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಲ್ಲ ಮತ್ತು ಇದೊಂದು ಜೆನ್ಯೂನ್ ಜಾಬ್ ಆಗಿದೆ, ವರ್ಕ್ ಫ್ರಮ್ ಜಾಬ್ ಆಗಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅವರೆಲ್ಲ ಬೇಗನೆ ಅಪ್ಲೈ ಮಾಡಿ. ಮತ್ತು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿದ್ದಾರೆ ಅವರಿಗೆ ಶೇರ್ ಮಾಡಿ. ಮತ್ತು ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.